ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ವಿಶೇಷವಾಗಿ ಈ ದಿನ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿನ ನಾವು ಯಾಕೆ ಅಷ್ಟೊಂದು ವಿಶೇಷವಾದ ಪೂಜೆಗಳನ್ನ ಮಾಡ್ಕೊಳ್ತೀವಿ ಅಂದರೆ, ನಮಗೆ ಈ ಪಂಚಭೂತಗಳಲ್ಲಿ ಹಾಗೂ ಈ ಪ್ರಪಂಚ ತುಂಬ ಪಾಸಿಟಿವ್ ವೈಬ್ಸಿಂದ ತುಂಬಿರುವಂತಹ ಒಂದು ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಈ ದಿನಗಳಲ್ಲೇ ನಾವು ಏನೇ ಒಂದು ಪರಿಹಾರ ಮಾಡಿಕೊಂಡ್ರೂ ಬೇಗ ಪ್ರತಿಫಲ ಅನ್ನೋದು ಸಿಗುತ್ತೆ. ತುಂಬ ಜನಕ್ಕೆ ವಾರಾಹಿ ದೇವಿಯ ಬೀಜ ಮಂತ್ರಗಳಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನಮ್ಮ ಕಷ್ಟಗಳಿಂದ ನಾವು ಪಾರಾಗಿದ್ದೀವಿ, ಹಣಕಾಸಿನ ಸಮಸ್ಯೆಗಳಿಂದ ನಾವು ಪಾರಾಗಿದ್ದೀವಿ ಅಂತಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ ಕೂಡ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ದಿನ ನಾವು ಈ ಲಕ್ಷ್ಮೀ ಕುಬೇರರ ಒಂದು ಆರಾಧನೆ ಮಾಡೋದ್ರಿಂದನೂ, ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವರನ್ನು ಪೂಜೆ ಮಾಡೋದ್ರಿಂದ ಬೇಗ ನಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಅದೆಲ್ಲ ಹೋಗಿ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲೇ ಒಂದು ನೆಲೆಸೋದಕ್ಕೆ ತುಂಬ ಸೂಕ್ತವಾದಂತಹ ಒಂದು ಸಮಯ ಅಂತ ಹೇಳಬಹುದು ಈ ಅಮಾವಾಸ್ಯೆ ದಿನ ಸ್ನೇಹಿತರೆ. ತುಂಬ ಜನಕ್ಕೆ ಗೊತ್ತಿರಲ್ಲ ಈ ರೀತಿಯಾದಂಥ ಪರಿಹಾರಗಳನ್ನ ಮಾಡಿಕೊಳ್ಳೋದು. ಯಾವ ರೀತಿ ಪರಿಹಾರ ಅಂತ ಕೂಡ ಇಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಗಂಗಮ್ಮ ಅಂತಂದ್ಬಿಟ್ಟು, ನಮಸ್ತೆ ಅಕ್ಕ, ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ ಪರಿಹಾರಗಳನ್ನ. ಅದು ಆಗ್ತಿದೆ ಅಕ್ಕ. ನಾನು ನಿಂಬೆಹಣ್ಣಿನ ಮೇಲೆ 777 ಬರೆದು ಇಟ್ಟಿದ್ದೆ ಅಕ್ಕ. ನನಗೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತಿದೆ ಅಕ್ಕ. ಥ್ಯಾಂಕ್ ಯು ನಿಮಗೆ ಅಂತ ಹೇಳಿದ್ದಾರೆ. ತುಂಬ ಖುಷಿಯಾಗುತ್ತೆ. ಈ ನಿಂಬೆಹಣ್ಣಿನ ಪರಿಹಾರಗಳಿಂದ ಸಾಕಷ್ಟು ಜನಕ್ಕೆ ಈ ಪಂಚಮಿ ಪೂಜೆ ಹಾಗೂ ನಿಂಬೆಹಣ್ಣಿನ ಮೇಲೆ ಈ 777 ಬರೆಯೋದು ಆ ಪರಿಹಾರನ ಮಾಡ್ಕೊಂಡಿರೋರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಅವರ ಕೋರಿಕೆ ನೆರವೇರಿದೆ. ನಮ್ಮ ಒಡವೆಗಳೆಲ್ಲ ವಾಪಸ್ ಬಂದಿದೆ ಪಂಚಮಿ ಪೂಜೆ ಮಾಡಿದ್ದಕ್ಕೆ, ನಿಂಬೆಹಣ್ಣಿನ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನಸ್ಸಿನ ಇಚ್ಛೆ ಆ ತಾಯಿ ನೆರವೇರಿಸ್ಕೊಡ್ಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೂಡ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಅವರ ಕಷ್ಟಗಳು ತೀರಿದ್ರೆ ಸಾಕಪ್ಪ ಅನ್ನೋ ಥರ ಎಲ್ಲರೂ ಇರ್ತಾರೆ. ಈ ದಿನ ನೀವು ಏನೇ ಮಾಡಲಿಲ್ಲ ಅಂದ್ರೂ ಸಾಕಷ್ಟು ಜನ ಸ್ನೇಹಿತರೆ ವಾರಾಹಿ ದೇವಿಯ ಫೋಟೋ ಇಟ್ಕೊಂಡ್ರೆ ಏನಾಗುತ್ತೆ, ಒಳ್ಳೆಯದಾ ಕೆಟ್ಟದ? ದೇವ್ರ ಫೋಟೋ ಇಟ್ಕೊಂಡ್ರೆ ಕೆಟ್ಟದಾಗೋದು ಎಲ್ಲಾದರೂ ಇರುತ್ತಾ? ಎಲ್ರಿಗೂ ಒಳ್ಳೆಯದಾಗುತ್ತೆ. ತುಂಬ ವಿಶೇಷವಾಗಿ ವಾರಾಹಿ ದೇವಿಯ ಫೋಟೋನೇನಾದರೂ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ಆಸ್ತಿಗಳನ್ನ ಚೆನ್ನಾಗಿ ಮಾಡಬಹುದು ಸ್ನೇಹಿತರೆ. ಮನೆಗಳನ್ನ ಕಟ್ಟಬಹುದು. ಈ ಪ್ರಾಪರ್ಟಿಗೆ ವಿಚಾರಪಟ್ಟಂತೆ ತುಂಬ ವಿಶೇಷವಾಗಿ ಆ ತಾಯಿ ವರಾನ ಕೊಡ್ತಾಳೆ. ಅದಕ್ಕೋಸ್ಕರ ನಮಗೆ ಇರೋದಕ್ಕೆ ಒಂದು ಸ್ವಲ್ಪನೂ ಜಾಗನೇ ಇಲ್ಲ ಅನ್ನೋರು ಕೂಡ ಮನೆ ಮಾಡ್ಕೊಳ್ಬಹುದು, ಹಾಗೆ ಪ್ರಾಪರ್ಟಿ ಮಾಡ್ಕೊಳ್ಬಹುದು. ಅಷ್ಟು ಶಕ್ತಿಯುತವಾದ ಒಂದು ವಾರಾಹಿ ದೇವಿಯ ಈ ನಾಮಗಳನ್ನ ಹೇಳ್ಕೊಂಡ್ರೂ ಸಾಕು. ಫೋಟೋ ಇಟ್ಕೊಂಡ್ರೂ ನಾವು ಒಂದು ಶ್ರದ್ಧಾಭಕ್ತಿ, ನಂಬಿಕೆ ಇರಬೇಕು ಸ್ನೇಹಿತರೆ. ಒಂದು ಶ್ರದ್ಧಾಭಕ್ತಿ ಇರಬೇಕು. ಆ ತಾಯಿಗೆ ಇನ್ನೇನು ಆಡಂಬರದಿಂದ ನಾವು ಪೂಜೆ ಮಾಡ್ತೀವಿ ಅಂತ ಏನೂ ಇಲ್ಲ. ನಮ್ಮ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಇದ್ದರೆ ನಾವು ಎಷ್ಟೇ ಸರಳವಾಗಿ ಮಾಡಿದ್ರೂ ಆ ತಾಯಿಯ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ. ಬರೀ ಈ ದುಡ್ಡು ಕಾಸು ಮತ್ತು ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅಲ್ಲ, ಎಲ್ಲ ವಿಚಾರಗಳಿಗೂ ಆ ತಾಯಿಯ ನಾಮಗಳು ತುಂಬ ಅಂದರೆ ತುಂಬ ಕೆಲಸ ಮಾಡುತ್ತೆ. ಅಷ್ಟು ಶಕ್ತಿಯುತವಾದ ಮಂತ್ರಗಳು. ಈ ದಿನ ನಾವು ಲಕ್ಷ್ಮೀ ದೇವರನ್ನು ಕೂಡ ತುಂಬ ಪೂಜೆ ಮಾಡ್ತೀವಿ. ಈ ನಿಂಬೆಹಣ್ಣಿನ ಪರಿಹಾರಗಳು, ಉಪ್ಪಿನ ಪರಿಹಾರ, ಇದನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಇದು ಯಾವುದೂ ಸಮಯಕ್ಕೆ ನಮಗೆ ಆಗಲಿಲ್ಲ, ಕಾರಣಾಂತರಗಳಿಂದ ನಾವು ಮಾಡ್ಕೊಳ್ಳೋದಕ್ಕೆ ನಮಗೂ ಕೂಡ ಮತ್ತು ದೇವರ ದಯೆ ಹಾಗೂ ಕರುಣೆ ಸಿಗೋದಿಲ್ವಾ, ತಾಯಿಯ ಆಶೀರ್ವಾದ ಸಿಗಲ್ವಾ ಅಂದರೆ ತಪ್ಪದೇ ಸಿಗುತ್ತೆ ಸ್ನೇಹಿತರೆ. ಈ ಮಂತ್ರನ ನೀವು 21 ಬಾರಿ ಹೇಳ್ಕೊಳ್ಳಿ ಸಾಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಮಹಾಲಕ್ಷ್ಮಿ ಮಂತ್ರ ಸ್ನೇಹಿತರೆ. ಈ ಮಂತ್ರನ ನೀವು ಪಠಣೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು. ದೇವ್ರ ಮನೆಯಲ್ಲಿ ನಾವು ವಾರಾಹಿ ದೇವಿಗೆ ಪೂಜೆ ಮಾಡ್ತೀವಿ, ದೀಪ ಹಚ್ಚಿ ಸರಳವಾಗಿ ಈ ಮಂತ್ರ ಕೂಡ ಹೇಳ್ಕೊಳ್ತೀವಿ ಅನ್ನೋದಾದರೆ ತಪ್ಪದೇ ಮಾಡ್ಕೊಳ್ಬಹುದು. ಅದರ ಜೊತೆ ತುಂಬ ಅಂದರೆ ತುಂಬ ವಿಶೇಷವಾಗಿ ಈ ಸಣ್ಣ ಪರಿಹಾರನೂ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದೇ ಒಂದು ಚಿಕ್ಕ ಬೌಲಲ್ಲಿ ನೀವು 9 ಕಾಯಿನ್ಸು, ನೀವು ₹1, ₹2, ₹5 ಇದು ಯಾವುದು ಮ್ಯಾಟ್ರೇ ಆಗಲ್ಲ, ಯಾವ ಕಾಯಿನ್ಸ್ ಆದರೂ ನೀವು ತಗೊಳ್ಳಿ.
ಪೂಜೆ ಎಲ್ಲ ಮಾಡಿ ಆದಮೇಲೆ ಅದನ್ನು ಸೌಂಡ್ ಮಾಡಿ ಸ್ನೇಹಿತರೆ, ಆ ಬಟ್ಲನ್ನ ಸೌಂಡ್ ಮಾಡಿ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಲಕ್ಷ್ಮೀ ದೇವರ ಮುಂದೆ ನಾವು ಲಕ್ಷ್ಮೀ ದೇವರನ್ನು ಮನಸ್ಸಲ್ಲೇ ಅಂದ್ಕೊಂಡು ಹಾಗೂ ವಾರಾಹಿ ದೇವಿಯನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಪೂಜೆ ಎಲ್ಲ ಮಾಡಿ ಆದಮೇಲೆ ಬೌಲಲ್ಲಿ ಈ ಥರ 9 ಕಾಯಿನ್ಸ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಆ ಸೌಂಡಿಗೆ ವಾರಾಹಿ ದೇವಿ ಆಗಲಿ ಮಹಾಲಕ್ಷ್ಮಿ ಆಗಲಿ ನಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಅನ್ನುವ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಈ ರೀತಿ ನೀವು ಮಾಡ್ಕೊಳ್ಳಿ. ಹಾಗೆ ನಿಂಬೆ ಹಣ್ಣನ್ನು ತಗೊಂಡು ಮಾರನೇ ದಿನ ಸ್ನೇಹಿತರೆ ಅದನ್ನು ಕಟ್ ಮಾಡಿ ಆದರೂ ನೀವು ಆ ಜ್ಯೂಸನ್ನ ತೆಗೆದುಬಿಟ್ಟು ಸಿಪ್ಪೆನ ಯಾರು ತುಳಿದೇ ಇರುವ ಜಾಗದಲ್ಲಾದರೂ ಹಾಕಬಹುದು. ಇಲ್ಲಾಂದರೆ ಹಾಗೆ ಕಟ್ ಮಾಡಿಬಿಟ್ಟಾದರೂ, ಇಲ್ಲಾಂದರೆ ನಿಂಬೆ ಹಣ್ಣನ್ನು ಅದರ ಸಮೇತನೇ ತಗೊಂಡೋಗಿ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಬನ್ನಿ. ಈ ರೀತಿ ನೀವು 3, 5 ಈ ರೀತಿ ಅಮಾವಾಸ್ಯೆ ದಿನಗಳು ಮಾಡ್ಕೊಳ್ತೀವಿ ಅಂತ ಕೇಳ್ಕೊಳ್ಳಿ. ನಿಮ್ಮ ಎಷ್ಟೇ ದೊಡ್ಡ ಕೋರಿಕೆ ಇದ್ರೂ ಆ ತಾಯಿ ನೆರವೇರಿಸ್ಕೊಡ್ತಾಳೆ. ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಷ್ಟೇ ಸರಳವಾಗಿ ನೀವು ತಪ್ಪದೇ ಈ ಒಂದು ಪರಿಹಾರನ ರಾತ್ರಿ 11 ಗಂಟೆಯ ಒಳಗೆ ಮಾಡ್ಕೊಳ್ಳಿ. ಇಲ್ಲ ನಾವು ಇದೆ ಯಾವುದು ಮಾಡೋದಕ್ಕಾಗಲಿಲ್ಲ ಅನ್ನೋರು ಕೂಡ ಈ ಮಂತ್ರನಾದ್ರೂ ನೀವು ಎಲ್ಲೇ ಇದ್ರೂ ಯಾವ ಜಾಗದಲ್ಲೇ ಇದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು. ಅಂದರೆ ಈ ಮಂತ್ರನ ಹೇಳ್ಕೊಳ್ಬಹುದು. ಅಷ್ಟು ಶಕ್ತಿಯುತವಾದ ಒಂದು ಮಂತ್ರನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.